ಈಗ 144 ವರ್ಷ ಅಂದ್ರೆ ಒಂದು 4-5 ತಲೆಮಾರಿಗೆ ಒಂದ್ಸತಿ ಬರುವಂತದ್ದು. ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತದ್ದಲ್ಲ. ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಇದು 12 ವರ್ಷಗಳಿಗೊಮ್ಮೆ ನಡೆಯುವಂತದ್ದು ಅಂತ. ರಾಜಕೀಯದಲ್ಲಿ ಧರ್ಮ ಬೇಕು, ಆದ್ರೆ ಧರ್ಮದಲ್ಲಿ ರಾಜಕೀಯ ಬೆರೆಸುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಈ ಕುಂಭ ಒಂದು ರೀತಿ ರಾಷ್ಟ್ರ ಜಾಗರಣಕ್ಕೆ ಪೀಠಿಕೆ ಇದ್ದ ಹಾಗೆ, ಒಂದು ರೀತಿ ಇಡೀ ದೇಶ ಎದ್ದೇಳೋದಕ್ಕೊಂದು ಒಂದು ಮೆಟ್ಲಿದ್ದಾಗ ಅನ್ಸುತ್ತೆ ನಮಗೂ ಕೂಡ. ಈ ಸೂರ್ಯನ ಬಿಸಿಲು ಎಲ್ಲರಿಗೂ ಇರೋವಂಥದ್ದು. ನಾವು ಕೋಣೆ ಒಳಗೆ ಬಾಗಿಲು ಹಾಕಿ ಕೂತ್ಕೊಂಡ್ರೆ ನಮಗೆ ಅದರ ಫಲ ಸಿಗಲ್ಲ ಅಂತ. ಈ ಸನಾತನ ಧರ್ಮ ಯಾರು ಸೃಷ್ಟಿ ಮಾಡಿರುವಂಥದ್ದಲ್ಲ, ಆ ಶಬ್ದನ ಹೇಳೋ ಹಾಗೆ ಇರೋವಂಥದ್ದು ಯಾವಾಗಲೂ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ಇವತ್ತು ನಮ್ಮ ಜೊತೆ ಶ್ರೀ ರಾಮಚಂದ್ರಪುರ ಮಠದ ಗೋಕರ್ಣ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತೀನಿ, ಅವರ ಮಾತುಗಳನ್ನ ನಾವು ಕೇಳೋಣ. ಸ್ವಾಮೀಜಿಗಳೇ ನಮಸ್ಕಾರ. ಹರ ಹರ ಮಹಾದೇವ್. ಹರೇ ರಾಮ. ಮುಮ್ತಾಜ್ ಅವರೇ, ಸ್ವಾಮೀಜಿಗಳೇ, ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಾವೊಂಥರ ಲಕ್ಕಿ ಜನರೇಷನ್ ಅಂತ ಹೇಳಬಹುದು. ಈ ಒಂದು ಆಧ್ಯಾತ್ಮಿಕ ವಿಸ್ಮಯಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಏನ್ ಹೇಳ್ತೀರಾ ಸ್ವಾಮೀಜಿಗಳೇ? ನಿಜ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವೆಲ್ಲ ನಾವು ಪ್ರಯತ್ನ ಮಾಡಿ ಸಿಗುವಂಥದ್ದಲ್ಲ. ನೀವು ಸರಿಯಾಗಿ ಹೇಳಿದ್ರಿ, ಲೈಫ್ ಟೈಮಲ್ಲಿ ಒಂದ್ಸತಿ ಬರೋವಂಥದ್ದು, ಒಂದ್ಸತಿ ಬರುತ್ತೋ ಇಲ್ವ. ಈಗ 144 ವರ್ಷ ಅಂದರೆ ಒಂದು 4-5 ತಲೆಮಾರಿಗೆ ಒಂದ್ಸತಿ ಬರೋವಂಥದ್ದು. ತುಂಬ ಅಪರೂಪದ ಅವಕಾಶ. ದೇಶ ತುಂಬ ಸಮರ್ಥವಾಗಿ ಅವಕಾಶ ಬಳಸ್ಕೊಳ್ತಾ ಇದೆ. ಇಲ್ಲಿ ಬಂದು ನೋಡಿದಾಗ ಬರೋಕ್ಕಿಂತ ಮುಂಚೆನೂ ವಾರ್ತಾವಾಹಿನಿಗಳ ಮೂಲಕ ತಿಳ್ಕೊಂಡಿದ್ದೇನು ಅಂದರೆ, ಇಡೀ ದೇಶ, ಒಂದಷ್ಟು ಹೊರದೇಶಗಳು ಕೂಡ ಇದನ್ನು ತುಂಬ ಸಮರ್ಥವಾಗಿ ಬಳಸ್ಕೊಳ್ತಾ ಇದೆ. ಈ ಕುಂಭವನ್ನ ತುಂಬಾ ಜನ ಕುಂಭ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ಅನ್ನೋದು ತುಂಬಾ ಸಮಾಧಾನ ತರಂತ ವಿಷಯ ಅಂತ. ಸ್ವಾಮೀಜಿಗಳೇ, ಬಹಳಷ್ಟು ಜನ ಅಂದ್ರೆ ಈಗ ನಾನೇ ಈ ಕಾರ್ಯಕ್ರಮಗಳನ್ನ ಮಾಡಿದಾಗ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತದ್ದಲ್ಲ, ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ, ಇದು 12 ವರ್ಷಗಳಿಗೊಮ್ಮೆ ನಡೆಯುವಂತದ್ದು ಅಂತ ಹೇಳ್ತಾರೆ. ಸ್ವಾಮೀಜಿಗಳೇ, ನೀವು ಅದಕ್ಕೆ ಉತ್ತರವನ್ನು ಕೊಡಿ. 12 ವರ್ಷಕ್ಕೊಮ್ಮೆ ಕುಂಭ ನಡೀತದೆ, 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ ನಡೀತದೆ, 12 ವರ್ಷಕ್ಕೊಮ್ಮೆ ಕುಂಭ ನಡೀತದೆ. ಆದ್ರೆ ಒಂದೊಂದು ಕುಂಭಗಳಿಗೂ ಬೇರೆ ಬೇರೆ ರೀತಿಯ ವೈಶಿಷ್ಟ್ಯಗಳಿರ್ತವೆ. ಇದಕ್ಕಿರ್ತಕ್ಕಂಥ ಕೆಲವು ಮುಹೂರ್ತ ಇರ್ಬೋದು, ಗ್ರಹಯೋಗಗಳಿರ್ಬೋದು, ಇಂಥ ವೈಶಿಷ್ಟ್ಯ ಅದು ಅಪರೂಪಕ್ಕೊಂದ್ಸತಿ ಬರುವಂಥದ್ದು ಅಂತ. ಕುಂಭ 12 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಆದ್ರೆ ಇನ್ನು 12 ವರ್ಷ ಕಳೆದು ಇಲ್ಲಿ ಕುಂಭ ನಡೆಯಲ್ಲ, ಪ್ರಯಾಗದಲ್ಲಿ ನಡೆಯಲ್ಲ. ಇದೆಲ್ಲ ಸೇರುತ್ತೆ ಅಂತ. ಪ್ರಯಾಗದಲ್ಲಿ ನಡಿಬೇಕು ಅಂದ್ರೆ ಇನ್ನು 3 ಕಡೆ ನಡೆದು ಪುನಃ ಇಲ್ಲಿ ಬರಬೇಕು. ಇನ್ನು ಹರಿದ್ವಾರ ಇರ್ಬೋದು, ನಾಸಿಕ್ ಇರ್ಬೋದು, ಇನ್ನು 3 ಕಡೆ ನಡೆದ್ಮೇಲೆ ಪುನಃ ಬರಬೇಕು ಅಂದ್ರೆ 12, 24, 36, 48 ವರ್ಷಕ್ಕೊಂದ್ಸತಿ ಬರುತ್ತೆ ಇಲ್ಲಿಗೆ ಅಂತ. ಇದೇನೆ ಈ ಪ್ರಯಾಗದ ಕುಂಭ ಅಂದ್ರೆ 48 ವರ್ಷಕ್ಕೊಂದ್ಸತಿ ನಡೆಯುವಂಥದ್ದು. ಇನ್ನು ಗ್ರಹಲೋಕದ ವಿಸ್ಮಯಗಳು ಸೇರಿದಾಗ ಅಪರೂಪ ಆಗತ್ತೆ ಅದು. ಗುರುಗಳೇ, ನಾವೇ ನೋಡ್ತಾ ಇದ್ದೀವಿ, ಪಾಶ್ಚಾತ್ಯರು ಕೂಡ ಇಲ್ಲಿ ಬಂದು ಈ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸನಾತನ ಧರ್ಮವನ್ನ ಅಪ್ಪಿಕೊಳ್ತಾ ಇದ್ದಾರೆ. ನಿಮಗೇನ್ ಅನ್ಸುತ್ತೆ ಗುರುಗಳೇ, ಇಡೀ ವಿಶ್ವವೇ ಈ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುತ್ತೆ ಅಂತ? ಅದಕ್ಕೆ ಒಂದು ಮಾತು ಅಂದ್ರೆ, ನೀವು ನಿಮಗೆ ಗೊತ್ತಿರಲಿ ಬಿಡ್ಲಿ, ನೀವು ಒಪ್ಕೊಳ್ಳೇ ಬಿಡ್ಲಿ, ಎಲ್ರಿಗೂ ಇದು ಅಪ್ಲೈ ಆಗೋವಂಥದ್ದು. ಇದು ಈ ಸನಾತನ ಧರ್ಮ ಯಾರು ಸೃಷ್ಟಿ ಮಾಡಿರುವಂಥದ್ದಲ್ಲ, ಆ ಶಬ್ದನ ಹೇಳೋ ಹಾಗೆ ಇರೋವಂಥದ್ದು ಯಾವಾಗಲೂ. ನಾವು ತಿಳ್ಕೊಂಡ್ರೆ ಆಚರಣೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ. ತಿಳ್ಕೊಳ್ಳದೆ ಆಚರಣೆ ಮಾಡದೇ ಇದ್ರೆ ಈ ಸೂರ್ಯನ ಬಿಸಿಲು ಎಲ್ಲರಿಗೂ ಇರೋವಂಥದ್ದು. ನಾವು ಕೋಣೆ ಒಳಗೆ ಬಾಗಿಲು ಹಾಕಿ ಕೂತ್ಕೊಂಡ್ರೆ ನಮಗೆ ಅದರ ಫಲ ಸಿಗಲ್ಲ ಅಂತ. ಹಾಗಾಗಿ ಸಹಜವಾಗಿ ರಾಮಾಯಣ ಹೇಳೋ ಹಾಗೆ ಪಶು ಪಕ್ಷಿ ಮನುಷ್ಯ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಒಂದು ಧರ್ಮ ಇದು. ಧರ್ಮ ಶಬ್ದಕ್ಕರ್ಥನೇ ಹಾಗೆ ಅಂತ. ಆದರೆ ತಾವು ತುಂಬ ಸರಿಯಾಗಿ ಅದನ್ನ ಪಾಯಿಂಟ್ ಔಟ್ ಮಾಡಿದ್ರಿ. ಯಾರು ಅದನ್ನ ಅರ್ಥ ಮಾಡ್ಕೋತಾರೆ, ಯಾರು ಒಪ್ಕೋತಾರೆ, ಅವರಿಗೂ ತುಂಬ ದೊಡ್ಡ ಫಲ ಕೊಡುತ್ತೆ. ಅದು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಇವತ್ತೆಲ್ಲ ನಾಳೆ ಅದಕ್ಕೊಂದು ಸತ್ಯತೆ ಇರೋದ್ರಿಂದ, ಅದರೊಳಗೆ ಸತ್ವ ಇರೋದ್ರಿಂದ ಪ್ರಪಂಚ ಒಪ್ಪಬೇಕಾಗಿ ಬರುತ್ತೆ. ಪ್ರಪಂಚ ಅದರ ಪ್ರಯೋಜನ ಪಡೆಯುವಂಥ ಸಂದರ್ಭಗಳು ಬರ್ತವೆ ಅಂತ. ಹಾಗಾಗಿ ಈ ವಿದೇಶಿಯರು ಕೂಡ ಇಲ್ಲಿ ಬಂದು ಕುಂಭ ಸ್ನಾನ ಅವರು ಕೂಡ ಮಾಡಿ ಅದ್ರ ಫಲ ಪಡ್ಕೊಳ್ತಾ ಇರೋವಂಥದ್ದು ಈ ದಿಕ್ಕಿನ ಸೂಚನೆ. ಸ್ವಾಮೀಜಿಗಳೇ, ಹಿಂದೂಗಳ ದೊಡ್ಡ ಕನಸು
ಹಿಂದೂ ರಾಷ್ಟ್ರ ನಿರ್ಮಾಣ. ಇವತ್ತು ಈ ಮಹಾಕುಂಭ ಮೇಳದಲ್ಲಿ ನಾವು ಅದನ್ನ ಕಂಡ್ವಿ. ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದ್ರು, ಯಾವುದೇ ಜಾತಿ ಅದ್ ಯಾವುದನ್ನು ಕೂಡ ನೋಡದೆ ಒಗ್ಗಟ್ಟಾಗಿ ಬಂದ್ರು. ಹಾಗಾಗಿ ಆ ಒಂದು ಹಿಂದೂ ರಾಷ್ಟ್ರ ಅನ್ನುವಂತಹ ಕನಸು ನನಸಾಗುತ್ತಾ ಸ್ವಾಮೀಜಿಗಳು? ಈ ಕುಂಭದ ಮಧ್ಯೆ ನಿಂತ್ಕೊಂಡು ಸುತ್ತ ನೋಡಿದ್ರೆ ಹಿಂದೂ ರಾಷ್ಟ್ರವೇ ಇದೆ. ಇಲ್ಲಿ ಕುಂಭದಲ್ಲಿ ಹಿಂದೂ ರಾಷ್ಟ್ರವೇ ಇದೆ. ಇದು ಕುಂಭಕ್ಕೆ ಈ ಊರಿಗೆ ಸೀಮಿತ ಏನಿಲ್ಲ, ಯಾಕೆಂದ್ರೆ ಬಂದವರು ಮೂಲೆಯಿಂದ ಬಂದಿದ್ದಾರೆ. ದೇಶದ ಎಲ್ಲ ರಾಜ್ಯಗಳಿಂದ, ಪ್ರಾಂತಗಳಿಂದ, ಪರಿಸರಗಳಿಂದ, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು, ಬೇರೆ ಬೇರೆ ನಂಬಿಕೆ ಸಂಪ್ರದಾಯ ಪಂಥ ಇರ್ತಕ್ಕಂಥವ್ರು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಕುಂಭ ಆಗಾಗ ನಡೀತಾ ಇರೋದು ಹೋದಾದ್ರೂ ಕೂಡ ಈ ಕುಂಭ ಒಂದು ರೀತಿ ರಾಷ್ಟ್ರ ಜಾಗರಣಕ್ಕೆ ಪೀಠಿಕೆ ಇದ್ದ ಹಾಗೆ, ಒಂದು ರೀತಿ ಇಡೀ ದೇಶ ಎದ್ದೇಳೋದಕ್ಕೊಂದು ಒಂದು ಮೆಟ್ಲಿದ್ದಾಗ ಅನ್ಸುತ್ತೆ ನಮಗೂ ಕೂಡ ಅಂತ. ಸ್ವಾಮೀಜಿಗಳೇ, ನಮ್ಮ ಕರ್ನಾಟಕದಲ್ಲೂ ಕೂಡ ಕುಂಭ ಮೇಳ ನಡೆಯುತ್ತೆ. ಕರ್ನಾಟಕದವರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ನೀವು ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ ಸ್ವಾಮೀಜಿಗಳೇ? ಅಂದ್ರೆ ಕುಂಭ ಮೇಳ ಅನ್ನೋದು ಈ 4 ಸ್ಥಾನಕ್ಕೆ ತುಂಬಾ ವಿಶೇಷ. ಇದರ ಪ್ರೇರಣೆಯಿಂದ ಅಲ್ಲಲ್ಲಿ ಕುಂಭ ಮೇಳಗಳು ನಡೀತವೆ. ಉದಾಹರಣೆ ಕರ್ನಾಟಕದಲ್ಲಿ ತಿರುಮಕೂಡಲಿನಲ್ಲಿ ಅದನ್ನು ಮಾಡುವಂತ ಒಂದು ಪದ್ಧತಿ ಇದೆ. ಅಲ್ಲಿ 3 ನದಿಗಳು ಸೇರ್ತವೆ, ಅಲ್ಲಿ ಕೂಡ ಅದನ್ನು ಮಾಡುವಂತ ಪದ್ಧತಿ ಇದೆ. ಮಾಡಬಾರ್ದು ಅಂತೇನಿಲ್ಲ, ಮಾಡಬಹುದು. ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿಗ. ಹಾಗಾಗಿ ಇದು ಈ ಕುಂಭ ಸರ್ವತ್ರ ವಿಸ್ತರಿಸ್ಬೇಕು. ಈಗ ಒಂದು 95 ವರ್ಷದ ಅಜ್ಜಿಗೆ ಇಲ್ಲಿ ಬಂದು ಭಾಗವಹಿಸೋಕೆ ಕಷ್ಟ ಆಗ್ಬೋದು. ಊರಲ್ಲಿ ಒಂದು ಕುಂಭ ಇದ್ರೆ ಪಾಪ ಆಕೆ ಹೋಗಿ ಅಲ್ಲಿ ಸ್ನಾನ ಮಾಡಬಹುದು ಅಂತ. ಹಾಗಾಗಿ ಪ್ರಚಾರ ಕೊಡುವಂಥದ್ದು, ಅದ್ರ ಮಹತ್ವ ತಿಳಿಸ್ಕೊಡುವಂಥದ್ದು ತುಂಬಾ ಯೋಗ್ಯ. ತಾವುಗಳು ಆ ಕೆಲಸ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ ನಮ್ಗೆ. ಗುರುಗಳೇ, ಇಲ್ಲಿನ ಈ ಒಂದು ಮಹಾಕುಂಭ ಮೇಳದ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ? ಒಂದು ಅದ್ಭುತ ವ್ಯವಸ್ಥೆ ಇದು. ಯಾಕೆಂದ್ರೆ ಈಗ ಕೋಟ್ಯಂತರ ಜನ ಬಂದು ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಅವರೆಲ್ಲ ಉಳ್ಕೊಳ್ಬೇಕು, ವಾಹನಗಳು ಆ ಕಡೆ ಈ ಕಡೆ ಹೋಗ್ಬೇಕು ಬರಬೇಕು. ಅಂದ್ರೆ ಈಗ ಇದು ಕೋಟ್ಯಂತರ ಜನರಿಗೋಸ್ಕರ ಮಾಡಿದಂಥ ರಸ್ತೆ ಅಲ್ಲ ಇದೇನು, ಈ ವ್ಯವಸ್ಥೆಗಳು ಕೂಡ ಅಲ್ಲ. ತುಂಬಾ ಸೀಮಿತ ಜನರ ಇರುವಿಕೆ, ಅವರಿಗೊಂದು ಆತಿಥ್ಯ ಕೊಡೋಕೆ ಇರತಕ್ಕಂಥ ವ್ಯವಸ್ಥೆ. ಹಾಗಿರುವಾಗ ಅಂಥ ಊರಿಗೆ ಇಷ್ಟಾರು ಕೋಟಿ ಜನ ಬಂದರೂ ಕೂಡ ವ್ಯವಸ್ಥೆಗಳಾಗ್ತಾ ಇದೆ ಅಂದ್ರೆ ಅದೊಂದು ಅದ್ಭುತ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲ. ಅದ್ಭುತ ಅಂತ ಒಪ್ಕೊಳ್ಳೇಬೇಕು. ಅದನ್ನ ಚೂರು ಪಾರು ವ್ಯತ್ಯಾಸಗಳು ಇದ್ರ ಮಧ್ಯೆ ಇರ್ಬೋದು, ಏನು ನಾವು ಮನುಷ್ಯರಲ್ವಾ, ಅದು ಏನು ವಿಶೇಷ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಮಂದಿ ಬಂದು ನಾವು ಬರುವಾಗ ವಾತಾವರಣ ಹೇಗಿತ್ತು ಅಂದ್ರೆ ತಲುಪಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ ಇಲ್ಲಿಗೆ ಬಂದು ನಾವು ಇಷ್ಟೊತ್ತಿಗೂ ಕೂಡ ತಲುಪಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ವಾತಾವರಣ ಇತ್ತು. ಆದರೆ ಈ ವ್ಯವಸ್ಥೆ ನಮ್ಮನ್ನ ಇಲ್ಲಿಗೆ ತಲುಪಿಸಿದೆ. ನಮಗೆ ಸ್ನಾನ ಮಾಡೋಕ್ಕೆ ಸಾಧ್ಯ ಆಗಿದೆ ಬೆಳಗ್ಗೆ. ಇದೆಲ್ಲ ನೋಡಿದರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಕೆಲಸ ಮಾಡ್ತಾ ಇರೋದು ಅರ್ಥ ಆಗತ್ತೆ ಅಂತ ನಾವು ಅದನ್ನ ವ್ಯವಸ್ಥೆನ ಅಭಿನಂದಿಸ್ತೀವಿ. ನಾವು ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಮಾಡಬೇಕು. ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗತ್ತೆ, ಎಷ್ಟು ಮಾಡೋಕ್ಕಾಗತ್ತೆ, ಇನ್ನು ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಸ್ವಾಮೀಜಿಗಳಲ್ಲಿ 3 ನದಿಗಳ ಸಂಗಮದ ಜೊತೆಗೆ ಸಾಧು ಸಂತರು, ನಾಗ ಸಾಧುಗಳು, ಅಘೋರಿಗಳು ಎಲ್ಲರ ಒಂದು ಸಮ್ಮಿಲನ ಆಗಿದೆ, ಸಮಾಗಮ ಆಗಿದೆ. ಇಂಥ ಒಂದು ಅದ್ಭುತ ಧಾರ್ಮಿಕ ಸಮ್ಮೇಳನವನ್ನ ಒಂದಷ್ಟು ಜನ ರಾಜಕೀಯಕ್ಕೆ ಲಿಂಕ್ ಮಾಡಿ ಒಂದಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿಗಳೇ? ಈ ನೀರಿನ ಪಕ್ಕ ನಾವು ನಿಂತಿದ್ದೀವಿ. ಪ್ರಸಿದ್ಧವಾದ ಮಾತಿದೆಯಲ್ಲ, ನೀರಿನಲ್ಲಿ ದೋಣಿ ಇದ್ದರೆ ಏನು ತೊಂದರೆ ಇಲ್ಲ, ಆದರೆ ದೋಣಿಯಲ್ಲಿ ನೀರಿರಬಾರ್ದು. ಹಾಗೆ ರಾಜಕೀಯದಲ್ಲಿ ಧರ್ಮ ಬೇಕು, ನೀರಿನಲ್ಲಿ ದೋಣಿ ಬೇಕು ಅಂತ ಹೇಳಿದ ಹಾಗೆ ರಾಜಕೀಯದಲ್ಲೂ ಕೂಡ ರಾಜಕೀಯ ಒಂದು ಸಮುದ್ರ ಇದ್ದಾಗಿತ್ತಾನೆ. ದೋಣಿ ದಾಟಬೇಕಲ್ಲ, ಅದನ್ನ ಧರ್ಮ ಬೇಕು ಅಲ್ಲಿ. ಆದರೆ ಧರ್ಮದಲ್ಲಿ ರಾಜಕೀಯ ಬೆರೆಸುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾರು ಇಲ್ಲಿ ರಾಜಕೀಯಕ್ಕೋಸ್ಕರ ಬರೋದಿಲ್ಲ. ಇಲ್ಲಿ ಎಲ್ಲರೂ ಒಂದು ಈಗ ಇಷ್ಟು ಕಷ್ಟಪಟ್ಟು ಯಾಕೆ ಬರ್ತಾರೆ? ಈ ಅತಿ ಗಣ್ಯರು ಕೂಡ ಸುಲಭ ಇಲ್ಲ ಇಲ್ಲಿ. ನಾವು ಬೆಳಗ್ಗೆ ಕೇಳ್ಪಟ್ಟು ರಾಜಸ್ಥಾನದ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಈ ವಾಹನ ದಟ್ಟಣೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಈಗ ಒಂದು ಪೀಠಾಧಿಪತಿಗಳು, ಶಂಕರಾಚಾರ್ಯ ಪೀಠಾಧಿಪತಿಗಳು ಕೂಡ ಸುಲಭ ಇಲ್ಲ ಇಲ್ಲಿ ಬಂದು ಸ್ನಾನ ಮಾಡುವಂಥದ್ದು. ಇಷ್ಟು ಕಷ್ಟಪಟ್ಟು ಯಾಕೆ ಮಾಡ್ತಾರೆ ಅಂದರೆ ಶ್ರದ್ಧೆಯಿಂದ ಮಾಡ್ತಾರೆ, ಭಾವದಿಂದ ಮಾಡ್ತಾರೆ. ನಮ್ಮ ಬುದ್ಧಿಲಿರೋ ಕೊಳಕನ್ನ ತಂದು ಕುಂಭಕ್ಕೆ ಹಾಕ್ಬಾರ್ದು. ಕುಂಭ ತುಂಬ ಶುದ್ಧವಾಗಿದೆ. ಈಗ ನಾವು ಕುಂಭದಿಂದ ನಾವು ಪವಿತ್ರರಾಗಬೇಕು ಹೊರತು ನಮ್ಮ ಮನಸ್ಸಿನ ಕಲ್ಮಶ ತಂದಿಲ್ಲಿ ಹಾಕ್ಬಾರ್ದು. ರಾಜಕೀಯ ಇಲ್ಲ ಇಲ್ಲಿ, ರಾಜಕೀಯವನ್ನು ತರಬೇಡಿ.
ಸ್ವಾಮೀಜಿಗಳೇ, ನನಗೆ ಒಂದು ಡೌಟ್ ಇದೆ. ಎಲ್ಲರೂ ಬರ್ತಾರೆ ಇಲ್ಲಿ, ಪವಿತ್ರ ಸ್ನಾನವನ್ನ ಮಾಡ್ತಾರೆ, ನಾವು ಮಾಡಿರುವಂತಹ ಪಾಪಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಂಥದೇ ತಪ್ಪು ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಕಳೆದು ಹೋಗುತ್ತಾ ಸ್ವಾಮಿಗಳು? ಅದ್ರ ಬಗ್ಗೆ ಒಂದು ಸ್ವಲ್ಪ, ಅಮೃತ ಸ್ನಾನದ ಬಗ್ಗೆ. ಕಳೆದು ಹೋಗುತ್ತೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಈ ನದಿಗಳಿಗೆ ತುಂಬಾ ಅದ್ಭುತವಾದ ಶಕ್ತಿ ಇದೆ, ಯಾವಾಗಲೂ ಇದೆ. ಅದು ಈ ಮಣ್ಣು, ಪ್ರಯಾಗದ ಮಣ್ಣಿಗೆ ತುಂಬಾ ಅದ್ಭುತವಾದ ಶಕ್ತಿ ಇದೆ, ಅದು ಕೂಡ ಯಾವಾಗಲೂ ಇದೆ. ಇದೆರಡರ ಜೊತೆ ಕಾಲ ಸೇರುತ್ತೆ. ಅದು ಮೂರನೇ ಸಂಗತಿ, ಕಾಲ ಅನ್ನುವಂಥದ್ದು. ಈ ಮೂರು ಸೇರಿದಾಗ ಆಗದೆ ಇರೋಂಥದ್ದೇ ಇಲ್ಲ. ನೀವು ಈ ಸ್ನಾನ ಮಾಡೋ ಸಂಕಲ್ಪ ಗಮನಿಸಿದ್ರೆ ಅಲ್ಲಿ ಒಂದು ಬಹು ದೊಡ್ಡ ಪಾಪಗಳ ಪಟ್ಟಿ ಬರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಮನುಷ್ಯ ಮಾಡಬಹುದಾದ ಎಲ್ಲ ತಪ್ಪುಗಳ ಪಟ್ಟಿ ಬರುತ್ತೆ. ಇದೆಲ್ಲದರ ಪರಿಹಾರಕ್ಕೋಸ್ಕರವಾಗಿ ನಾನು ಈ ಪವಿತ್ರ ಸ್ನಾನ ಮಾಡ್ತೇನೆ ಸಂಕಲ್ಪ ಮಾಡಿ ಅವನು ಸ್ನಾನ ಮಾಡ್ತಾನೆ. ಅವನು ನದಿ ತೊಳ್ಕೊಂಡು ಹೋಗುತ್ತೆ ಪಾಪವನ್ನು ಅಂತಲೇ, ಅದಕ್ಕೇನು ಸಂಶಯ ಇಲ್ಲ. ಹಾಗಂತ ಹೇಗೂ ನದಿ ಸ್ನಾನ ಮಾಡೋಕೆ ಪಾಪ ಮಾಡಿದ್ರೆ ತೊಳ್ಕೊಂಡು ಹೋಗುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಏನು ಗೊತ್ತಿದ್ದೇನೋ ನಡೆದು ಹೋಗಿದೆ, ನಾವು ತಪ್ಪದಲ್ಲಿ ಬಂದ್ಬಿಟ್ಟಿದ್ದೀವಿ, ಎಷ್ಟೋ ತಪ್ಪುಗಳು ಆಗ್ಬಿಟ್ಟಿದ್ದಾವೆ ಜೀವನದಲ್ಲಿ ಅನ್ನೋ ತರ ಇದ್ದಾಗ ಇವತ್ತು ಒಂದು ಪಶ್ಚಾತ್ತಾಪ, ಅದೇನು ನಡೀತೋ ತೊಳೆದು ಹೋಗ್ಲಿ ಒಂದ್ಸತಿ ಅನ್ನೋ ಭಾವದಲ್ಲಿ, ನಮ್ಮ ಭಾವದ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ ಅದು. ನಾವು ಎಷ್ಟು ಭಕ್ತಿ, ಎಷ್ಟು ಭಾವದಿಂದ ಮಾಡ್ತೀವಿ, ಅದೇ ತುಂಬಾ ಮುಖ್ಯವಾಗಿರೋಂಥದ್ದು. ಹಾಗಾಗಿ ತುಂಬಾ ಭಾವದಿಂದ ಮುಳುಗೆದ್ದಾಗ ಅದೇನು ಉಳಿಯಲ್ಲ, ಖಂಡಿತ ಪಾಪಗಳು ಹೋಗುತ್ತೆ. ಗಂಗೆ ಒಂದಕ್ಕೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ, ಎಲ್ಲ ಪಾಪಗಳನ್ನು ತೊಳಿತಾಳೆ ಅಂತ ಹೇಳ್ತಾರೆ. ಮೂರು ಸೇರಿದೆ, ಕಾಲುವು ಸೇರಿದೆ, ಪ್ರಯಾಗವೂ ಸೇರಿದೆ ಅಲ್ಲ. ಹಾಗಾಗಿ ಶುದ್ಧ ಆಗಲೇಬೇಕು ಜೀವ ಅಂತ. ಒಂದು ಅವಕಾಶ, ಒಂದು ಅಪರ್ಚುನಿಟೀಸ್ ಜೀವಕ್ಕೆ. ಮತ್ತೆ ಒಂದು ಕ್ಲೀನ್ ಸ್ಲೇಟ್ ಆಗಿ, ಬಿಳಿ ಹಾಳೆಯಾಗಿ ಹೊಸ ಬದುಕನ್ನು ಪ್ರಾರಂಭ ಮಾಡೋದಕ್ಕೆ ಈ ಕುಂಭ ಒಂದು ಮಹದ ಅವಕಾಶ. ಸ್ವಾಮೀಜಿಗಳೇ, ನಮ್ಮ ಸನಾತನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಅದೇ ರೀತಿ ಸನಾತನಿ CM ಯೋಗೀಜಿ ಅವರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಅವರ ಒಂದು ಆಡಳಿತದಲ್ಲಿ ಇಷ್ಟು ಅದ್ಭುತವಾಗಿ ಮಹಾಕುಂಭ ಮೇಳ ನಡೀತಾ ಇದೆ, ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ವಿಶ್ವ ಇವತ್ತು ಈ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸ್ವಾಮೀಜಿಗಳೇ? ತಾವ್ ಹೇಳಿದ್ದೇ ಹೇಳ್ಬೇಕಾಗಿ ಬರುತ್ತೆ. ಯಾಕೆಂದ್ರೆ ಎರಡು ಸಂಗತಿಗಳು ಅವರಲ್ಲಿ ಗಮನಿಸುವಂಥದ್ದು ಅಂತ. ಈಗ ಅವರಿಗೆ ಈ ಮಣ್ಣಿನ ಸಂಸ್ಕೃತಿ ಬಗ್ಗೆ, ಧರ್ಮದ ಬಗ್ಗೆ, ಪರಂಪರೆ ಬಗ್ಗೆ ಅವರಿಗಿರುವಂಥ ಒಂದು ನಿಷ್ಠೆ, ಅದು ಅವ್ರು ಹೇಳ್ಕೊಳ್ದೇ ಇರಲಿ, ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ ಅದು. ಇನ್ನೊಂದು, ಆಡಳಿತದಲ್ಲಿ ಅವ್ರಿಗಿರೋಂಥ ದಕ್ಷತೆ. ಈಗ ಯೋಗಿಯವ್ರನ್ನೇ ತಗೊಂಡ್ರೆ ಅವರು ಪೂರ್ತಿ ಧಾರ್ಮಿಕ ಪುರುಷನೇ, ಸಂತಾನೇ ಹೌದು. ಆದರೆ ಆಡಳಿತದ ದಕ್ಷತೆ, ಈಗ ಅವರು ಇಲ್ಲಿ ಈ ಅಪರಾಧಗಳನ್ನ ಮಟ್ಟ ಹಾಕಿದ್ದವರು, ಅಪರಾಧಿಗಳನ್ನ ಮಟ್ಟ ಹಾಕಿದ್ದು, ಹಾಗೆ ಪೊಲೀಸರಿಗೆ ಒಂದು ಸಭ್ಯತೆಯನ್ನ, ಒಂದು ಶಿಷ್ಟಾಚಾರವನ್ನ ಅವರು ಕಲಿಸಿದ್ದು, ಅಲ್ಲಿಂದ ಆರಂಭ ಮಾಡಿ ಈ ಅಯೋಧ್ಯೆ ಕಾರ್ಯಕ್ರಮ, ಕುಂಭಮೇಳದ ಕಾರ್ಯಕ್ರಮ, ಇದನ್ನು ತುಂಬಾ ಸುವ್ಯವಸ್ಥಿತವಾಗಿ ನಡೆಸ್ತಾ ಇರೋಂಥ ರೀತಿ, ಇದೆಲ್ಲ ನೋಡಿದ್ರೆ ಎರಡೂ ಸಂಗತಿಗಳು. ಒಂದು ಆಡಳಿತದ ದಕ್ಷತೆ ತುಂಬಾ ಮುಖ್ಯ, ಅಧಿಕಾರಕ್ಕೆ ಬಂದ ಮೇಲೆ ಅದು ಇರಬೇಕಾಗುತ್ತೆ. ಅದು ಜೊತೆಯಲ್ಲಿ ಈ ಮಣ್ಣಲ್ಲಿ ಬೆಳೆದಿರ್ತಕ್ಕಂಥ ಸಂಸ್ಕೃತಿ, ಪರಂಪರೆ ಬಗ್ಗೆ ನಿಷ್ಠೆ, ಇದೆರಡೂ ಸೇರಿದಾಗ, ಅದನ್ನು ಜನ ಬೆಂಬಲಿಸಿದಾಗ ಅದೊಂದು ಅದ್ಭುತ ಆಗ್ಬಿಡುತ್ತೆ ನೋಡಿ. ಇದು ಈ ದೇಶಕ್ಕೆ ಇಂಥ ವಾತಾವರಣ, ಈಗ ಬಂದಿರೋ ವಾತಾವರಣ ಬರುತ್ತೆ ಅಂತ. ಈಗ ಬಹುಶಃ ಇವರಿಬ್ಬರು ಅಲ್ಲದೆ ಇದ್ರೆ ಅಯೋಧ್ಯೆಯಲ್ಲಿ ಆ ದಿನ ಕಂಡು ಕಳೆದ ವರ್ಷ ಆ ದಿನ ಕಾಣಕ್ಕಾಗ್ತಿರ್ಲಿಲ್ಲ. ಕುಂಭಮೇಳದಲ್ಲಿ ಈ ದಿನ ಕಾಣ್ತಾ ಇದ್ದೀವಿ, ಈ ದಿನ ನಾವು ಕಾಣಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಅದನ್ನು ತುಂಬಾ ಖಡಾಖಂಡಿತವಾಗಿ ಹೇಳ್ಬೋದು. ಒಳ್ಳೆ ಮಾತು ತಾವು ಹೇಳಿದ್ದು. ಸ್ವಾಮೀಜಿಗಳೇ, ನೀವು ಸನಾತನ ಧರ್ಮದ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿಗಳು? ಧರ್ಮ ಅಂದ್ರೆ ಒಂದು ಸ್ಥಿತಿ ಅಂತ ಬಲ್ಲವರು ಹೇಳ್ತಾರೆ. ಒಂದು ಸ್ಥಿತಿ ಅದು. ಯಾವ ಸ್ಥಿತಿಯಲ್ಲಿ ಮನುಷ್ಯ ಪರಿಪೂರ್ಣನಾಗ್ತಾನ, ಯಾವ ಸ್ಥಿತಿಯಲ್ಲಿ ನಮ್ಮ ಇದನ್ನ ಪಿಂಡಾಂಡ ಅಂತ ಕರೀತಾರೆ ಇದನ್ನ, ಇದ್ರೊಳಗಿನ ಬಿಂದು ಬ್ರಹ್ಮಾಂಡದ ಸಿಂಧುವಿನ ಜೊತೆಗೆ ಒಂದಾಗುತ್ತೋ ಅಂತಹ ಒಂದು ಅದ್ಭುತ ಸ್ಥಿತಿಗೆ ನಮ್ಮಲ್ಲಿ ಯಾವ ಒಂದು ಕಂಡೀಷನ್, ಯಾವ ಒಂದು ಕಾಂಬಿನೇಷನ್ ನಮ್ಮ ಒಳಗಡೆ ಏರ್ಪಟ್ಟಾಗ ಅಂತಹದೊಂದು ಆ ಮನುಷ್ಯ ಬುದ್ಧನಾಗ್ತಾನೆ, ಅಥವಾ ಅವನು ಮನುಷ್ಯ ಸಾಕ್ಷಾತ್ಕಾರಿ ಆಗ್ತಾನೆ. ಅವನು ಇಡೀ ಪ್ರಪಂಚದ ಕ್ಷೇಮವನ್ನು ಬಯಸ್ತಾನೆ, ಅವನು ಇಡೀ ಪ್ರಪಂಚದ ಒಳಿತಿಗೋಸ್ಕರ ಉಸಿರಾಡ್ತಾನೆ. ಅಂತ ಸ್ಥಿತಿಯನ್ನೇ ಧರ್ಮ ಅಂತ ಕರೆದಿರೋದು. ಆ ಧರ್ಮ ಯಾರಿಗೆ ಬೇಡ? ಆ ಧರ್ಮ ಎಲ್ರಿಗೂ ಕೂಡ ಬೇಕೇ ಬೇಕು. ಆ ಧರ್ಮಕ್ಕೆ ಸಾವಿಲ್ಲ. ಸನಾತನ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಸದಾತನ ಅಂತ. ಸನಾತನ, ಸದಾತನ ಅಂತ ಒಂದು ಅಕ್ಷರ ವ್ಯತ್ಯಾಸದಲ್ಲಿ ವ್ಯಾಖ್ಯಾನ ಇದೆ ಅದಕ್ಕೆ ಅಂತ. ಈ ಧರ್ಮ ಸನಾತನ ಧರ್ಮ, ಸದಾತನ ಧರ್ಮ ಅಂತ. ಯಾವತ್ತೂ ಇತ್ತು, ಯಾವತ್ತೂ ಇರುತ್ತೆ, ಇವತ್ತೂ ಇದೆ ಅಂತ. ಮತ್ತೆ ಯಾರ್ದು ಅಂದ್ರೆ ಎಲ್ರದ್ದು ಅಂತ. ಎಲ್ಲರೂ ಆಚರಣೆ ಮಾಡ್ತಾ ಇಲ್ವಲ್ಲ ಅಂದ್ರೆ ಗೊತ್ತಿಲ್ಲ ಅವರಿಗೆ. ಯಾವತ್ತು ಗೊತ್ತಾಗುತ್ತೋ ಆಚರಣೆ ಮಾಡ್ತಾರೆ ಅಂತ. ಈ 10 ಧರ್ಮದ ಲಕ್ಷಣಗಳನ್ನ ಹೇಳ್ತಾರೆ.
ಉದಾಹರಣೆಗೆ ದಯೆ ಆ 10 ಲಕ್ಷಣಗಳ ಪೈಕಿ ಒಂದು ಎಲ್ರಿಗೂ ಬೇಕು. ಅದು ಈ 10 ಲಕ್ಷಣಗಳು ಏನು ಹೇಳ್ತಾರೋ ಅದು ಎಲ್ರಿಗೂ ಬೇಕಾಗುವಂಥದ್ದು. ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದೆ ಅದು ಆ ಧರ್ಮ ಅಂತ. ಹಾಗಾಗಿ ಅದು ಇದ್ಬಿಟ್ಟಿದೆ, ನಾವು ಅದನ್ನು ಅದನ್ನು ಒಪ್ಕೊಳ್ಳೋ ಅಂಥದ್ದು, ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಅದೇ ಬಾಕಿ ಇರೋವಂಥದ್ದು. ಸೂರ್ಯ ಉದಯ ಆಗ್ಬಿಟ್ಟಿದೆ, ನಾವು ನಮ್ಮ ಗುಹೆಯಿಂದಲೋ ನಾವು ನಮ್ಮ ಕತ್ಲೆ ಕೋಣಿಂದಲೋ ಹೊರಗೆ ಬಂದು ಸೂರ್ಯನ ಬೆಳಕಿಗೆ ನಮ್ಮನ್ನ ಒಡ್ಕೊಳ್ಳೋ ಅಂಥದ್ದು, ಪ್ರಪಂಚವನ್ನು ಕಣ್ತರ ನೋಡೋ ಅಂಥದ್ದು ಇರೋಂಥದ್ದು. ಕೊನೆಯದಾಗಿ ನಮ್ಮ ಕರ್ನಾಟಕದ ಜನತೆಗೆ ಈ ಮಹಾಕುಂಭ ಮೇಳದಿಂದ ಏನು ಹೇಳ್ತೀರಾ ಸ್ವಾಮೀಜಿಗಳೇ? ನಾವು ಬರುವಾಗ ದಾರಿಯಲ್ಲೂ ಈ KA ರಿಜಿಸ್ಟ್ರೇಷನ್ ಅನೇಕ ವಾಹನಗಳು ಸಿಗ್ತಾ ಇದ್ವು. ನಮ್ಮ ಹಿಂದೆ ಮುಂದೆ ವಾಹನಗಳು ಯಾವುದೋ ದಾವಣಗೆರೆದು, ಇನ್ಯಾವುದೋ ಶಿವಮೊಗ್ಗದ್ದು, ಮತ್ತೆ ಯಾವುದೋ ದಕ್ಷಿಣ ಕನ್ನಡದ್ದು. ಈಗ ತಾನೇ ಪುತ್ತೂರಿನವರು ಸಿಕ್ಕಿದ್ರು. ಮೇಲೆ ಬರುವಾಗ ಪುತ್ತೂರಿನವರು ಕುಂಭಮೇಳಕ್ಕೆ ಬಂದವರು ಸಿಕ್ಕಿದ್ರು. ಕರ್ನಾಟಕ ಈ ಕುಂಭಮೇಳವನ್ನು ತಂದು ಅಂತ ಅನ್ಕೊಂಡಿದೆ ಅಂತ. ಇದು ಉತ್ತರ ಪ್ರದೇಶದ್ದು, ಇದು ಪ್ರಯಾಗದ್ದು, ಈ ಗಂಗಾ ಯಮುನ ಹಾಗೆಲ್ಲ ಕರ್ನಾಟಕ ಅನ್ಕೊಂಡಿಲ್ಲ ಅಂತ. ಕರ್ನಾಟಕ ತನ್ನದು ಅಂತ ಕರ್ನಾಟಕದ ಜನ ಹಾಗೆ ಅನ್ಕೊಂಡಿರೋದು ಸಾಕ್ಷಿ ಯಾವುದರಿಂದ ಅಂತಂದ್ರೆ ಈ ಪ್ರವಾಹ ಬರ್ತಾ ಇದೆಯಲ್ಲ, ಕರ್ನಾಟಕದಿಂದ ಕುಂಭಕ್ಕೆ ಒಂದು ಮಹಾಪ್ರವಾಹವೇ ಬರ್ತಾ ಇದೆ ಅಂತ, ಅದೇ ಸಾಕ್ಷಿ ಅದು ಅಂತ. ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಬಂದು ಮಿಂದು ಕರ್ನಾಟಕಕ್ಕೆ ಹೋಗುವಂಥದ್ದು ಇದೆಯಲ್ಲ, ಅದು ಈ ದೇಶ ಒಂದು ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಈಗ ಹನುಮಂತನ ಕಾಣಬೇಕು ಅಂದರೆ ಉತ್ತರ ಪ್ರದೇಶದ ಕರ್ನಾಟಕಕ್ಕೆ ಬರಬೇಕಾಗತ್ತೆ. ಹನುಮಂತನ ಅವನ ಕಾರ್ಯಕ್ಷೇತ್ರ, ಕರ್ಮಕ್ಷೇತ್ರ, ಜನ್ಮಕ್ಷೇತ್ರ ಅಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಹಾಗೆ ರಾಮನನ್ನು ಕಾಣಬೇಕು ಅಂದ್ರೆ ಅಲ್ಲಿಯವರು ಇಲ್ಲಿ ಬರಬೇಕಾಗತ್ತೆ. ಹಾಗಾಗಿ ಕರ್ನಾಟಕವೇ ಎದ್ದು ಬಂದು ಸ್ನಾನ ಮಾಡ್ತಾ ಇದೆ ಕುಂಭಮೇಳದಲ್ಲಿ, ಅಷ್ಟೇ ಹೇಳಕ್ ಬಯಸ್ತೀವಿ. ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸ್ವಾಮೀಜಿಗಳು. ಪ್ರಶ್ನೆಗಳು ಕೂಡ ತುಂಬಾ ಭಿನ್ನವಾದ ಪ್ರಶ್ನೆಗಳು ಅಂತ, ನಿರೀಕ್ಷೆ ಮಾಡೋಕ್ಕಾಗದೇ ಇರೋಂಥ ಪ್ರಶ್ನೆಗಳನ್ನ ತಾವು ಕೇಳಿದ್ರೆ ತುಂಬಾ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಧನ್ಯವಾದ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.